ರೆಬೆಲ್ ಶಾಸಕ ಯತ್ನಾಳ್ ಅವರ ಅಡ್ಡಕ್ಕೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರ ಎಂಟ್ರಿ ಆಗ್ತಾ ಇದೆ. ಎಲ್ಲೆಲ್ಲೂ ಕೂಡ ವಿಜೇಂದ್ರ ಅವರಿಗೆ ವೆಲ್ಕಮ್ ಮಾಡೋ ಬ್ಯಾನರ್ಗಳು ರಾರಾಜಿಸ್ತಾ ಇದೆ, ಗಮನಿಸ್ತಾ ಇದ್ದೀರಿ. ಮಗದೊಂದು ಕಡೆ ಇದು ಹಲವು ಅಂದ್ರೆ ಮುಂದಕ್ಕೆ ಏನಾಗಬಹುದು ಅನ್ನುವಂತಹ ಪ್ರಶ್ನೆಗಳಿಗೂ ಕೂಡ ಕಾರಣ ಮಾಡಿಕೊಡ್ತಾ ಇದೆ. ರೆಬೆಲ್ ಶಾಸಕ ಯತ್ನಾಳ್ ಅವರ ಅಡ್ಡಕ್ಕೆ ಇವತ್ತು ರಾಜ್ಯಾಧ್ಯಕ್ಷರು ಎಂಟ್ರಿ ಕೊಡ್ತಾ ಇರುವಂತದ್ದು. ಸುತ್ತಲೂ ಕೂಡ ವಿಜೇಂದ್ರ ಅವರಿಗೆ ಸ್ವಾಗತ ಕೋರುವಂತಹ ಬ್ಯಾನರ್ಗಳು, ಬಿಜೆಪಿಯ ಬಾವುಟಗಳು ರಾರಾಜಿಸ್ತಾ ಇದೆ. ಆದ್ರೆ ಪ್ರಶ್ನೆ, ಇದನ್ನ ಯತ್ನಾಳ್ ಅವರು ಇವತ್ತು ಹೇಗೆ ವೆಲ್ಕಮ್ ಮಾಡ್ಕೊಳ್ತಾರೆ, ವಿಜೇಂದ್ರ ಅವ್ರನ್ನ ಇರ್ತಾರ ಸ್ಥಳದಲ್ಲಿ ವೆಲ್ಕಮ್ ಮಾಡ್ಕೊಳ್ತಾರ ಅನ್ನುವಂಥದ್ದು ಕೂಡ ಪ್ರಶ್ನೆ. ರಿಸೀವ್ ಹೇಗೆ ಮಾಡ್ಕೊಳ್ತಾರೆ ಅಂತ. ಎನಿವೆ, ವಿಜಯಪುರದ ಸುತ್ತಲೂ ಕೂಡ ಯತ್ನಾಳ್ ಅವರ ಕ್ಷೇತ್ರ ಏನಿದೆ, ಎಲ್ಲೆಲ್ಲೂ ವಿಜೇಂದ್ರ ಅವರಿಗೆ ಸ್ವಾಗತ ಕೋರುವಂತಹ ಹೋಲ್ಡಿಂಗ್ ಅಂದ್ರೆ ಎಲ್ಲ ಒಂದು ಬೋರ್ಡ್ಗಳು, ಬ್ಯಾನರ್ಗಳು ರಾರಾಜಿಸ್ತಾ ಇರುವಂತದ್ದಂತೂ ಸತ್ಯ. ಎಲ್ಲೆಲ್ಲೂ ಬಿಜೆಪಿ ಬಾವುಟಗಳು ಕೂಡ ರಾರಾಜಿಸ್ತಾ ಇದೆ. ವಿಜೇಂದ್ರ ಅವರು ಇವತ್ತು ಯತ್ನಾಳ್ ಅವರ ಅಡ್ಡಕ್ಕೆ ಕಾಲಿಡ್ತಾ ಇದ್ದಾರೆ. ಮಗದೊಂದು ಕಡೆ ಯತ್ನಾಳ್ ಅವರು ವೆಲ್ಕಮ್ ಮಾಡ್ಕೊಳ್ತಾರ, ಇರ್ತಾರ ಕ್ಷೇತ್ರದಲ್ಲಿ, ಹೋಗ್ತಾರಾ ಕಾರ್ಯಕ್ರಮಕ್ಕೆ ಅನ್ನುವಂಥದ್ದು ಕೂಡ ಮತ್ತೊಂದು ರೀತಿಯ ಪ್ರಶ್ನೆಗೆ ಕಾರಣವಾಗ್ತಾ ಇದೆ.